ಹಾಯ್ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂತಂದ್ರೆ GPSR ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತ ಪ್ರಮುಖ ಸೈಕಾಲಜಿ ಇರ್ತದೆ ನೋಡ್ರಿ. ಓಕೆ, ಶೈಕ್ಷಣಿಕ ಮನೋವಿಜ್ಞಾನ. ನಾವು B.Ed ಮತ್ತು D.Ed ಗಳಲ್ಲಿ ನೋಡಿರ್ತೀವಿ ಶೈಕ್ಷಣಿಕ ಮನೋವಿಜ್ಞಾನ. ಇದಕ್ಕೆ ಯಾವ್ದಂದ್ರೆ ಎಕ್ಸಾಮ್ GPSR, HSR, PHSR ಈ ಒಂದು ಮತ್ತೆ 2026ರಲ್ಲಿ ನಡೆಯುವಂತ TET ಪರೀಕ್ಷೆಗೆ ತಯಾರಿ ನಡೆಸುವಂತ ಅಭ್ಯರ್ಥಿಗಳಿಗಾಗಿ ಈ ಒಂದು ವಿಡಿಯೋ ಇರ್ತದೆ ನೋಡ್ರಿ. ಸ್ನೇಹಿತರೆ, ಶೈಕ್ಷಣಿಕ ಮನೋವಿಜ್ಞಾನ ಬಹಳ ಪ್ರಮುಖವಾದಂತ ಒಂದು ವಿಡಿಯೋ ಇದೆ. ಓಕೆ, ತಪ್ಪದೆ ಕೊನೆವರೆಗೂ ಈ ಒಂದು ವಿಡಿಯೋ ನೋಡಿಕೊಳ್ಳಿ. ಪರೀಕ್ಷೆಯಲ್ಲಿ ಬಂದಿರುವಂತ ಪ್ರಮುಖ ಪ್ರಶ್ನೆಗಳು ಇರ್ತಾವೆ ನೋಡ್ರಿ. ಯಾವುದೇ ರೀತಿಯಾದಂತ ಬೇರೆ ಬೇರೆ ಪ್ರಶ್ನೆ ಇರೋದಿಲ್ಲ. ಓಕೆ, ಮೊದಲನೇ ಒಂದು ಪ್ರಶ್ನೆ ಬಂದಿದೆ ನೋಡಿ. GPSR ಮತ್ತು TET ಪರೀಕ್ಷೆಯಲ್ಲಿ ಕೇಳಿರುವಂತ ಇದು ಪ್ರಶ್ನೆ. ಓಕೆ, ಇಲ್ಲಿ ಇದೆ ನೋಡಿ. GPSR ಮತ್ತು TET ಪರೀಕ್ಷೆಯಲ್ಲಿ ಕೇಳಿರುವಂತ ಪ್ರಶ್ನೆ ಇದಾಗಿದೆ. ಈ ಪ್ರಶ್ನೆ ಏನಂತ ನೋಡೋಣ. ಮೊದಲನೇ ಒಂದು ಪ್ರಶ್ನೆ, ವ್ಯಕ್ತಿಯ ವರ್ತನೆಯನ್ನು ಅವನ ನೈಸರ್ಗಿಕ ಪರಿಸರದಲ್ಲಿ ಯಾವುದೇ ನಿಯಂತ್ರಣವಿಲ್ಲದೆ ಅಧ್ಯಯನ ಮಾಡುವ ಅತ್ಯಂತ ಹಳೆಯ ವಿಧಾನ ಯಾವುದು ಅಂತ ಕೊಟ್ಟಿದ್ದಾರೆ. ಓಕೆ, ನ್ಯಾಚುರಲ್ ಎನ್ವೈರನ್ಮೆಂಟ್. ಈ ರೀತಿಯಾಗಿ ಅಧ್ಯಯನ ಮಾಡುವುದು ಯಾವ ವಿಧಾನ ಮೂಲಕ ಅಂತ ಹೇಳಿದ್ದಾರೆ. ಅದು ಅತ್ಯಂತ ಹಳೆಯ ವಿಧಾನ ಆಗಿದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ವೀಕ್ಷಣಾ ವಿಧಾನ. ವೀಕ್ಷಣಾ ವಿಧಾನ ಅಂತ ನಾವು ಕರಿತೇವೆ, ಅಬ್ಸರ್ವೇಷನ್ ಮೆಥಡ್. ಇದೇನಪ್ಪಾ ಅಂತಂದ್ರೆ ಅತ್ಯಂತ ಹಳೆಯ ವಿಧಾನ ಆಗಿರ್ತದ. ಒಂದು ಶಾಲೆಯಲ್ಲಿ ಒಬ್ಬ ಮಗುವಿಗೆ ಯಾವ ರೀತಿಯಾಗಿ ಅವನ ಒಂದು ಗಮನವಿಲ್ಲದೆ ಕೂಡ ಶಿಕ್ಷಕ ಅವನ ಮೇಲೆ ಅಂದ್ರೆ ವೀಕ್ಷಣೆ ಮಾಡಿಗೆಸಿಂದ ಅವನ ಒಂದು ಅಬ್ಸರ್ವೇಷನ್ ಮಾಡಿಗೆಸಿಂದ ಅವನ ಒಂದು ಸಾಮರ್ಥ್ಯವನ್ನು ಅಳಿತಾನೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗಿತ್ತು? ವೀಕ್ಷಣಾ ವಿಧಾನ ಆಗಿರುತ್ತೆ ನೋಡ್ರಿ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ, ಅದನ್ನ ನೋಡಿಕೊಳ್ಳೋಣ. ಓಕೆ, ಮಕ್ಕಳನ್ನು ಶಾಲೆಯಲ್ಲಿ ಅಥವಾ ಆಟದ ಒಂದು ಮೈದಾನದಲ್ಲಿ ಅವರು ಸಹಜವಾಗಿ ವರ್ತಿಸುತ್ತಿದ್ದಾಗ ಯಾವುದೇ ಅಡೆತಡೆ ಇಲ್ಲದೆ ಗಮನಿಸಿ ಮಾಹಿತಿಯನ್ನು ಕಲೆ ಹಾಕುವುದನ್ನು ನಾವು ನೈಸರ್ಗಿಕ ವೀಕ್ಷಣಾ ವಿಧಾನ ಎಂದು ಕರೆಯುತ್ತೇವೆ ನೋಡಿ. ಓಕೆ, ಮಕ್ಕಳು ಆಟ ಆಡುವಂತ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗಲಾರ್ದೇ ಅವರ ಒಂದು ಮಾಹಿತಿಯನ್ನು ಕಲೆ ಹಾಕುವುದನ್ನು ನಾವೇನಂತ ಕರಿತೀವಿ? ನೈಸರ್ಗಿಕ ವೀಕ್ಷಣಾ ವಿಧಾನ ಎಂದು ಕರೀತಾರೆ ನೋಡ್ರಿ. ಇದು ಅತ್ಯಂತ ಹಳೆಯ ಹಾಗೂ ಜನಪ್ರಿಯ ವಿಧಾನ ಆಗಿದೆ ಅಂತ ಕೂಡ ನಾವು ಕರೆಯಬಹುದು. ಇದು GPSR ಮತ್ತು TET ಪರೀಕ್ಷೆಯಲ್ಲಿ ಕೇಳಿರುವಂತ ಪ್ರಶ್ನೆ ಆಗಿದೆ ನೋಡಿ. ಇದೇ ರೀತಿಯಾದಂತ ಪ್ರಶ್ನೆಗಳು ಇರ್ತವೆ. ಮತ್ತೊಂದು ಪ್ರಶ್ನೆ ಬಂದಿದೆ ನೋಡಿ, KR ಅಂದ್ರೆ TET ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ಓಕೆ, ಕರ್ನಾಟಕ TET. ಓಕೆ, ಪ್ರಮುಖವಾಗಿರುತ್ತೆ ನೋಡಿ ಸ್ನೇಹಿತರೆ. ಮುಂದೆ ಬರುವಂತ TET ಪರೀಕ್ಷೆಯಲ್ಲಿ ಮತ್ತು GPSR ಪರೀಕ್ಷೆಯಲ್ಲಿ ಇದು ಉಪಯುಕ್ತ ಆಗಿರುತ್ತದೆ. ಮನೋವಿಜ್ಞಾನದಲ್ಲಿ ಬೆಳವಣಿಗೆ ಎಂಬುದು ಕೇವಲ ದೈಹಿಕ ಬದಲಾವಣೆಗಳನ್ನು ಸೂಚಿಸಿದರೆ ವಿಕಾಸ ಎಂಬುದು ಯಾವ ಒಂದು ಬದಲಾವಣೆಯನ್ನು ಸೂಚಿಸುತ್ತದಂತ ಕೊಟ್ಟಿದ್ದಾರೆ. ಓಕೆ, ಬೆಳವಣಿಗೆ ಏನಪ್ಪಾ ಅಂತಂದ್ರೆ ಅಳೆಯಬಹುದಾಗಿದೆ, ಆದ್ರೆ ವಿಕಾಸ ಅಳೆಯಲು ಸಾಧ್ಯವಿಲ್ಲ. ವಿಕಾಸ ಏನಪ್ಪಾ ಅಂತಂದ್ರೆ ನಿರಂತರವಾಗಿರ್ತದೆ ನೋಡ್ರಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಗುಣಾತ್ಮಕ ಬದಲಾವಣೆಗಳು ಅಂತ ನಾವು ಕರಿತೇವೆ. ವಿಕಾಸ ಏನಪ್ಪಾ ಅಂತಂದ್ರೆ ಗುಣಾತ್ಮಕ ಬದಲಾವಣೆಗಳು ಆಗಿದೆ. ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ಬೋದು. ಬೆಳವಣಿಗೆಯನ್ನು ಅಳೆಯಬಹುದು, ಆದರೆ ವಿಕಾಸವು ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಭಾವನಾತ್ಮಕ ಅಂಗಾಂಶಗಳನ್ನು ಒಳಗೊಂಡಿದೆ. ಇದನ್ನು ಗುಣಾತ್ಮಕ ಬದಲಾವಣೆ ಆಗಿದೆ ಅಂತ ಕೂಡ ಹೇಳಬಹುದು ನೋಡಿ. ವಿಕಾಸ ಏನಪ್ಪಾ ಅಂತಂದ್ರೆ ನಿರಂತರವಾದಂತ ಒಂದು ಪ್ರಕ್ರಿಯೆ ಆಗಿದೆ. ಬೆಳವಣಿಗೆ 21 ವಯಸ್ಸಾಗಣ ಆ ಒಂದು ಬೆಳವಣಿಗೆ ನಿಂತು ಹೋಗುತ್ತದೆ. ಆದರೆ ವಿಕಾಸ ಏನಪ್ಪಾ ಅಂತಂದ್ರೆ ಅದು ಪ್ರತಿನಿತ್ಯ ನಡೀತಾ ಇರ್ತದ. ಓಕೆ, ಸಾಯುವವರೆಗೂ ಕೂಡ ವಿಕಾಸ ಏನಪ್ಪಾ ಅಂತಂದ್ರೆ ನಡೀತಾ ಇರ್ತದೆ ಅಂತಾನೆ ಹೇಳಬಹುದು. ಓಕೆ, ಬೆಳವಣಿಗೆ ಪರಿಣಾಮಾತ್ಮಕವಾಗಿರ್ತದೆ, ವಿಕಾಸ ಗುಣಾತ್ಮಕ ಆಗಿರ್ತದೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ GPSR ನಲ್ಲಿ ಕೇಳಿರುವಂತ ಪ್ರಶ್ನೆ ಆಗಿದೆ. ಓಕೆ, BF ಸ್ಕಿನ್ನರ್ ಅವರ ಅಪರೆಂಟ್ ಕಂಡೀಷನಿಂಗ್ ಸಿದ್ಧಾಂತದಲ್ಲಿ ಅಪರೆಂಟ್ ಎಂಬ ಒಂದು ಪದದ ಅರ್ಥ ಏನಂತ ಕೇಳಿದ್ದಾರೆ. BF ಸ್ಕಿನ್ನರ್ ಅವ್ರದ್ದು ಕೇಳಿದ್ದಾರೆ ನೋಡ್ರಿ. ಅಪರೆಂಟ್ ಎಂದರ ಪದದ ಅರ್ಥ ಏನಂತ ಇಲ್ಲಿ ಕೇಳಿದ್ದಾರೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಸ್ವಯಂ ಪ್ರೇರಿತ ವರ್ತನೆ ಅಥವಾ ಕಾರ್ಯಾಚರಣೆ ಎಂದು ಕೂಡ ಕರೆಯುತ್ತಾರೆ. ಯಾರು? BF ಸ್ಕಿನ್ನರ್ ಅವರು. ಓಕೆ, ಇದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇದು ನೋಡಿ. ಆಪರೆಂಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಪರಿಸರದ ಮೇಲೆ ಪ್ರಭಾವ ಬೀರಲು ವ್ಯಕ್ತಿ ಅಥವಾ ಪ್ರಾಣಿ ಉದ್ದೇಶಪೂರ್ವಕವಾಗಿ ಮತ್ತು ಸ್ವಇಚ್ಛತೆಯಿಂದ ಮಾಡುವ ವರ್ತನೆ ಆಗಿದೆ ಅಂತ ಹೇಳ್ಬೋದು. ಓಕೆ, ಅಂದ್ರೆ ಪರಿಸರದ ಮೇಲೆ ಪ್ರಭಾವ ಬೀರಲು ವ್ಯಕ್ತಿ ಅಥವಾ ಪ್ರಾಣಿ ಏನಪ್ಪಾ ಅಂತಂದ್ರೆ ಉದ್ದೇಶಪೂರ್ವಕವಾಗಿ ಮಾಡುವಂತ ವರ್ತನೆ ಆಗಿದೆ ನೋಡಿ. ಇದನ್ನ ಆಪರೆಂಟ್ ಎಂದು ಕರೀತಾರೆ. ಉದಾಹರಣೆಗೆ ನಾವೇನು ನೋಡಬಹುದು, ಬಹುಮಾನ ಪಡೆಯಲು ಇಲಿ ಮೀಟನ್ನು ಒತ್ತುವುದಾಗಿದೆ. BF ಸ್ಕಿನ್ನರ್ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಲಿ ಮತ್ತು ಪಾರಿವಾಳ ಮೇಲೆ ಪ್ರಯೋಗನ ಮಾಡ್ತಾರ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು.
ಇಲ್ಲಿ ಇಲಿ ಏನ್ ಮಾಡ್ತಂದ್ರೆ ಮೀಟನ್ನು ಒತ್ತುವುದು ಇದೇನಪ್ಪ ಅಂತಂದ್ರೆ ಅಪರೆಂಟ್ ಆಗಿದೆ ನೋಡಿ. ಓಕೆ, ಅಪರೆಂಟ್ ಏನಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಈಗ ತಾನು ಹೇಳಿದೆ, ಪರಿಸರದ ಮೇಲೆ ಪ್ರಭಾವ ಬೀರಲು ವ್ಯಕ್ತಿ ಅಥವಾ ಪ್ರಾಣಿ ಉದ್ದೇಶಪೂರ್ವಕವಾಗಿ ಮಾಡುವಂತ ಸ್ವಯಂ ಇಚ್ಛೆಯಿಂದ ಮಾಡುವಂತ ವರ್ತನೆ ಆಗಿದೆ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಪೇಜ್ ಅವರ ಪ್ರಕಾರ ಮಗುವು ವಸ್ತುಗಳನ್ನು ಬಣ್ಣ ಅಥವಾ ಆಕಾರದ ಆಧಾರದ ಮೇಲೆ ವಿಂಗಡಿಸುವ ಮತ್ತು ಗಾತ್ರದ ಆಧಾರದ ಮೇಲೆ ಸರಣಿಗೊಳಿಸುವಂತ ಸಾಮರ್ಥ್ಯವನ್ನು ಪಡೆಯುವ ಹಂತ ಯಾವುದು ಅಂತ ಕೊಟ್ಟಿದ್ದಾರೆ. ಇದು ಸೆಂಟ್ರಲ್ ಟಿಇಟಿ ಮತ್ತು ಒಂದು ಕರ್ನಾಟಕ ಟಿಇಟಿಯಲ್ಲಿ ಪರೀಕ್ಷೆಯಲ್ಲಿ ಕೇಳಿರುವಂತ ಪ್ರಶ್ನೆ. ನೋಡಿ, ಪೇಜ್ ಅವರ ಪ್ರಕಾರ ಒಂದು 4 ಹಂತಗಳು ಬರ್ತವೆ. ಈ 4 ಹಂತಗಳು ಪ್ರಮುಖವಾಗಿ ನೋಡ್ರಿ, ಇವು 4 ಹಂತಗಳು ಕೂಡ ಗೊತ್ತಿರಬೇಕಾದ ಪರೀಕ್ಷೆಯಲ್ಲಿ ಕೇಳ್ತಾರೆ. ಇದು ಇಲ್ಲಿ ಕೇಳಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಮೂರ್ತ ಕಾರ್ಯಗಳ ಅಂತ ನಾವು ಅಂತೀವಿ. ಓಕೆ, ಇದು 7ರಿಂದ 11 ವರ್ಷಗಳವರೆಗೆ ಇರುತ್ತದ. ಓಕೆ, ಮೊದಲು ಯಾವ್ದು ಬರ್ತದೆ ಅಂದ್ರೆ ಸಂವೇದನ ಗತಿ ಅಂತ, ಎರಡನೇದ್ದು ಕಾರ್ಯಪೂರ್ವ ಅಂತ, ಮೂರನೇದ್ದು ಮೂರ್ತ ಕಾರ್ಯಗಳಂತ, 4ನೇದ್ದು ಔಪಚಾರಿಕ ಅಂತ. ಓಕೆ, ಈ ಒಂದು ಪ್ರಶ್ನೆಗೆ ಉತ್ತರ ಯಾವ್ದಾಗಿತ್ತು ಅಂದ್ರೆ ಆಪ್ಷನ್ ಸಿ ಮೂರ್ತ ಕಾರ್ಯಗಳ ಅಂತ ಹೇಳ್ತೀವಿ. ಇದು 7ರಿಂದ 11 ವರ್ಷಗಳವರೆಗೆ ಇರ್ತದೆ ನೋಡ್ರಿ ಮೂರ್ತ ಕಾರ್ಯಗಳಂತ. ಈ ಒಂದು ಹಂತದಲ್ಲಿ ಏನಾಗ್ತದಂದ್ರೆ ಮಕ್ಕಳಿಗೆ ತಾರ್ಕಿಕ ಚಿಂತನೆ ಮೂಡ್ತದ. ಆದ್ರಿಂದ ಅವ್ರು ಏನ್ ಮಾಡ್ತಾರಂದ್ರೆ ವಸ್ತುಗಳನ್ನು ವಿಂಗಡಿಸೋದಾಗಿರ್ಬೋದು, ಸಣ್ಣದರಿಂದ ದೊಡ್ಡದರವರೆಗೆ ಜೋಡಿಸುವುದನ್ನು ಕಲಿತಾರೆ. ಈ ಒಂದು ಸರಣಿಯನ್ನು ಜೋಡಿಸುವುದನ್ನು ಕೂಡ ಈ ಒಂದು ಮೂರ್ತ ಕಾರ್ಯಗಳ ಹಂತದಲ್ಲಿ ಕಲಿತಾರೆ ನೋಡ್ರಿ. ಓಕೆ, 7ರಿಂದ 11 ಮೂರ್ತ ಕಾರ್ಯಗಳ ಹಂತಗಳಿಗೆ ಗೊತ್ತಿರ್ಬೇಕಾಗ್ತದೆ. ನೆಕ್ಸ್ಟ್ ಪ್ರಶ್ನೆ, ತರಗತಿಯಲ್ಲಿ ಮಕ್ಕಳ ಸೃಜನಶೀಲತೆಯನ್ನು ಗುರುತಿಸಲು ಸಹಾಯ ಮಾಡುವ ಅತಿ ಪ್ರಮುಖ ಲಕ್ಷಣ ಯಾವುದಂತ ಕೊಟ್ಟಿದ್ದಾರೆ. ನೋಡಿ, ಕ್ರಿಯೇಟಿವಿಟಿ, ನಾವು ಸೃಜನಶೀಲತೆ ಬಗ್ಗೆ ಕೂಡ ನಾವು B.Ed ಅಲ್ಲಿ ನೋಡಿರ್ತೀವಿ. ಸೃಜನಶೀಲತೆ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಏನಾದ್ರೂ ಪ್ರಶ್ನೆ ಆಗಿರ್ಬೋದು, ಆ ಒಂದು ಪ್ರಶ್ನೆಗೆ ಒಂದು ಕಲೆಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಯೋಚನೆ ಮಾಡಿಗೆಸಿಂದ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡುವುದೇ ಸೃಜನಶೀಲತೆ ಆಗಿರುತ್ತೆ ನೋಡ್ರಿ. ಬೇರೆ ಬೇರೆ ರೀತಿಯಾಗಿ ಹೊಸ ಹೊಸ ಆಲೋಚನೆಗಳಿಂದ ಮಾಡೋದಾಗಿರುತ್ತೆ ಸೃಜನಶೀಲತೆ, ಕ್ರಿಯೇಟಿವಿಟಿ ಅಂತ ಕರೆಯುತ್ತಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ಸ್ ಬಿ ನೋಡಿ, ಭಿನ್ನಾಭಿಪ್ರಾಯದ ವಿಕೇಂದ್ರೀಕೃತ ಚಿಂತನೆ. ಓಕೆ, ಥಿಂಕಿಂಗ್ ಮಾಡೋದಾಗಿರ್ತದ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ಬೋದು ನೋಡಿ. ಇದನ್ನು JP ಗಿಲ್ಬರ್ಟ್ ಅವರ ಪ್ರಕಾರ ಸೃಜನಶೀಲತೆಗೆ ಭಿನ್ನಾಭಿಪ್ರಾಯದ ಚಿಂತನೆ ಅತ್ಯಗತ್ಯ ಎಂಬ ಒಂದು ಮಾಹಿತಿಯನ್ನು JP ಗಿಲ್ಬರ್ಟ್ ಅವರು ಹೇಳ್ತಾರೆ. ಓಕೆ, ಹಾಗಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಸಮಸ್ಯೆಗೆ ಕೇವಲ ಒಂದು ಉತ್ತರವನ್ನು ಹುಡುಕದೆ ಹೊಸ ಒಂದು ಭಿನ್ನಾಭಿಪ್ರಾಯದಂತ ಹಲವಾರು ಪರಿಹಾರಗಳನ್ನು ಯೋಚನೆ ಮಾಡೋದಾಗಿದೆ. ಆ ಯೋಚನೆ ಮಾಡಿಗೆಸಿಂದ ಒಂದು ಪ್ರಶ್ನೆ ಆಗಿರ್ಬೋದು, ವಿಷಯಕ್ಕಾಗಿರ್ಬೋದು, ಹೊಸ ಯೋಚನೆ ಮಾಡಿ ಅದಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಾಗಿದೆ ನೋಡಿ. ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಸಮಸ್ಯೆ ಪರಿಹಾರ ಕಲಿಕೆ ಎಂತ ಪ್ರಕ್ರಿಯೆ ಆಗಿದೆ ಅಂತ ಕೊಟ್ಟಿದ್ದಾರೆ. TET ಪರೀಕ್ಷೆಯಲ್ಲಿ ಕೇಳಿರುವಂತ ಪ್ರಶ್ನೆ ಇದಾಗಿದೆ ನೋಡಿ. ಓಕೆ, ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಸಮಸ್ಯೆ ಪರಿಹಾರ ಕಲಿಕೆಯು ಎಂತ ಒಂದು ಪ್ರಕ್ರಿಯೆ ಆಗಿದೆ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರುವ ಹಾಗೆ ಸಮಸ್ಯೆ ಪರಿಹಾರ, ಓಕೆ, ಇದೇನಪ್ಪಾ ಅಂತಂದ್ರೆ ಉನ್ನತ ಮಟ್ಟದ ಅರಿವಿನ ಪ್ರಕ್ರಿಯೆ ಆಗಿದೆ ನೋಡಿ. ಹೈಯರ್ ಆರ್ಡರ್ ಕಾಗ್ನಿಟಿವ್ ಪ್ರೋಸೆಸ್. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಓಕೆ, ಸಮಸ್ಯೆ ಪರಿಹಾರ ಇದೇನಪ್ಪಾ ಅಂತಂದ್ರೆ ಕಲಿಕೆ ಅತ್ಯುನ್ನತ ಹಂತ ಆಗಿದೆ ಅಂತ ಕೂಡ ಹೇಳ್ಬೋದು. ಇದಕ್ಕೆ ತಾರ್ಕಿಕ ಚಿಂತನೆ, ವಿಶ್ಲೇಷಣೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತ ಉನ್ನತ ಮಟ್ಟದ ಅರಿವಿನ ಸಾಮರ್ಥ್ಯ ಅಗತ್ಯವಾಗಿರ್ತದೆ. ಓಕೆ, ಹೈಯರ್ ಆರ್ಡರ್ ಕಾಗ್ನಿಟಿವ್ ಸ್ಕಿಲ್ ಬೇಕಾಗಿರ್ತದೆ ಈ ಒಂದು ಸಮಸ್ಯೆ ಪರಿಹಾರ ಮಾಡಿಕೊಳ್ಳಲು. ಓಕೆ, ಕಲಿಕೆ ಅತ್ಯುನ್ನತ ಹಂತ ಯಾವ್ದಂತ ಪರೀಕ್ಷೆಯಲ್ಲಿ ಕೇಳಿದ್ದಾರೆ, ಸಮಸ್ಯೆ ಪರಿಹಾರ. ಓಕೆ, ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ ಸ್ನೇಹಿತರೆ. ತರಗತಿಯಲ್ಲಿ ಮಕ್ಕಳ ವೈಯಕ್ತಿಕ ಭಿನ್ನತೆಗಳನ್ನು ನಿಭಾಯಿಸಲು ಶಿಕ್ಷಕರು ಅನುಸರಿಸಬೇಕಾದಂತ ಅತ್ಯುತ್ತಮ ವಿಧಾನ ಯಾವುದಂತ ಕೊಟ್ಟಿದ್ದಾರೆ. ನೋಡ್ರಿ, ತರಗತಿಯಲ್ಲಿ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ವೈಯಕ್ತಿಕ ಭಿನ್ನತೆಗಳು ಕಂಡು ಬರ್ತದ. ಅಂತ ಸಂದರ್ಭದಲ್ಲಿ ಶಿಕ್ಷಕರು ನಿಭಾಯಿಸಬೇಕಾಗಿರುವಂತ ಅತ್ಯುನ್ನತ ವಿಧಾನ ಯಾವುದಂತ ಇಲ್ಲಿ ಪ್ರಶ್ನೆ ಕೊಡಲಾಗಿದೆ. ಶಿಕ್ಷಕರಾದ್ರೆ ಏನ್ ಮಾಡ್ಬೇಕು ಅಂತ ಸಂದರ್ಭದಲ್ಲಿ ವೈಯಕ್ತಿಕ ಭಿನ್ನತೆಗಳು ಕಂಡು ಬರ್ತದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಬೋಧನಾ ವಿಧಾನಗಳನ್ನು ವೈವಿಧ್ಯಮಯಗೊಳಿಸುವುದು. ಓಕೆ, ಡಿಫ್ರೆಂಟ್ ರೀತಿಯಾದಂತಲ್ಲಿ ನಾವೇನಪ್ಪಾ ಅಂತಂದ್ರೆ ಅವರಿಗೆ ಇಂಟ್ರೊಡ್ಯೂಷನ್ ಮಾಡ್ಕೋಬೇಕಾಗ್ತದೆ. ಓಕೆ, ಬೋಧನಾ ವಿಧಾನಗಳನ್ನು ವೈವಿಧ್ಯಮಯಗೊಳಿಸೋದಾಗಿದೆ ನೋಡ್ರಿ ಸರಿಯಾದ ಉತ್ತರ. ಓಕೆ,
ಪ್ರತಿಯೊಂದು ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಕಲಿವಿನ ವೇಗ ಮತ್ತು ಆಸಕ್ತಿ ಬೇರೆ ಬೇರೆ ಆಗಿರ್ತದೆ. ಓಕೆ. ಆದ್ರಿಂದ ಶಿಕ್ಷಕ ಏನ್ ಮಾಡ್ಬೇಕಂದ್ರೆ ಬೋಧನಾ ವಿಧಾನಗಳು, ಚಟುವಟಿಕೆಗಳು ಮತ್ತು TLM ಗಳನ್ನು ವೈವಿಧ್ಯಮಯಗೊಳಿಸಿ ಮೂಲಕ ಎಲ್ಲರನ್ನು ತಲುಪಬೇಕಾಗ್ತದ. ಎಲ್ಲಾ ರೀತಿಯ ಮಕ್ಕಳಿಗೆ ಶಿಕ್ಷಕ ಸರಿಯಾದ ರೀತಿಯಲ್ಲಿ ಬೋಧನೆ ಮಾಡ್ಬೇಕಾಗ್ತದ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. CTET ಕೇಳಿರುವಂತ ಪ್ರಶ್ನೆ ಇದಾಗಿದೆ ನೋಡಿ. ಸೆಂಟ್ರಲ್ TET ಲೇವ್ ವೈಗೋಟ್ಸ್ಕಿ ಅವರ ಪ್ರಕಾರ ಮಗುವಿನ ಆರಂಭಿಕ ವರ್ಷದಲ್ಲಿ ಭಾಷೆ ಮತ್ತು ಚಿಂತನೆಗಳು ಹೇಗೆ ಬೆಳೆಯುತ್ತವೆ ಅಂತ ಕೊಟ್ಟಿದ್ದಾರೆ. ಭಾಷೆ ಮತ್ತು ಚಿಂತನೆಗಳು ಹೇಗೆ ಬೆಳೆಯುತ್ತವೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಓಕೆ. ಭಾಷೆ ಮತ್ತು ಚಿಂತನೆಗಳು ಯಾವ ರೀತಿಯಾಗಿ ಬೆಳಿತಪ್ಪ ಅಂತಂದ್ರೆ ಆರಂಭದಲ್ಲಿ ಸ್ವತಂತ್ರವಾಗಿ ಬೆಳೆದು ನಂತರದಲ್ಲಿ ಏನಾಗ್ತಪ್ಪ ಅಂತಂದ್ರೆ ಒಂದಾಗಿ ಬಿಡುತ್ತಾವ. ಓಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆಗಿದೆ ನೋಡಿ. ಮಗುವಿನ ಆರಂಭಿಕ ವರ್ಷಗಳಲ್ಲಿ ಏನಪ್ಪಾ ಅಂತಂದ್ರೆ ಭಾಷೆ ಯಾವ ರೀತಿಯಾಗಿರುತ್ತೆ, ಅಳುವುದಾಗಿರ್ಬೋದು ಅಥವಾ ಶಬ್ದ ಮಾಡೋದಾಗಿರ್ಬೋದು ಮಗುವಿನ ಒಂದು ಭಾಷೆ ಆಗಿರ್ತದೆ. ಅದರ ರೀತಿಯಾಗಿ ಆಲೋಚನೆ ಇರ್ತದ, ಅಂದ್ರೆ ಅರಿವು ಆಗಿರ್ತದೆ. ಇವೇನಪ್ಪಾ ಅಂತಂದ್ರೆ ಬೇರೆ ಬೇರೆಯಾಗಿ ಬೆಳೀತದ. ಸರಿಸುಮಾರು 3 ವರ್ಷಗಳಾದ ನಂತರ ಏನಪ್ಪಾ ಅಂತಂದ್ರೆ ಇವೆರಡು ಸೇರಿಕೊಂಡಿಗೆಸಿಂದ ಆಂತರಿಕ ಮಾತು ಪ್ರಾರಂಭವಾಗುತ್ತೆ ಅಂತ ಹೇಳ್ಬೋದು. ಓಕೆ. ಮಕ್ಕಳು ಏನಪ್ಪಾ ಅಂತಂದ್ರೆ ಹುಟ್ಟಿದಂತ ಸಂದರ್ಭದಲ್ಲಿ ಅಳುವುದು, ಶಬ್ದ ಮಾಡೋದಾಗಿರ್ತದೆ, ನಂತರ ಆಲೋಚನೆ ಉಂಟಾಗುತ್ತದ. 3 ವರ್ಷಗಳಾದ ನಂತರ ಏನಪ್ಪಾ ಅಂತಂದ್ರೆ ಇವೆರಡು ಒಂದಾಗಿಗೆಸಿಂದ ಮಗುವಿಗೆ ಒಂದು ಆಂತರಿಕ ಮಾತು ಹುಟ್ಟುತ್ತದೆ. ಇನ್ನರ್ ಸ್ಪೀಚ್ ಅಂತ ಪ್ರಾರಂಭವಾಗುತ್ತೆ ಅಂತ ಹೇಳ್ಬೋದು. ತಾಯಿ, ತಂದಿ, ಅಣ್ಣ, ತಮ್ಮ ಅಂತ ಕರೆಯಲು ಮಗು ಪ್ರಾರಂಭ ಮಾಡ್ತಾನ. ನೆಕ್ಸ್ಟ್ ಪ್ರಶ್ನೆ TET ಪರೀಕ್ಷೆಯಲ್ಲಿ ಕೇಳಿರುವಂತ ಪ್ರಶ್ನೆ ಇದಾಗಿದೆ ನೋಡಿ. ಅಬ್ರಾಹಂ ಮಾಸ್ಲೋ ಅವರ ಶ್ರೇಣಿಯಲ್ಲಿ ಬರುವ ಪ್ರೀತಿ ಮತ್ತು ಭಾವನೆಯ ಅಗತ್ಯವನ್ನು ಶಿಕ್ಷಕರು ತರಗತಿಯಲ್ಲಿ ಹೇಗೆ ಪೂರೈಸಬಹುದಂತ ಕೊಟ್ಟಿದ್ದಾರೆ. ಅಬ್ರಾಹಂ ಮಾಸ್ಲೋ ಅವರದು 5 ಇರ್ತದೆ ನೋಡ್ರಿ. ಈ ಶ್ರೇಣಿಯಲ್ಲಿ 5 ರೀತಿಯಾದಂತ ಒಂದು ಹಂತಗಳು ಬರ್ತವೆ, ಅಗತ್ಯತೆಗಳು ಬರ್ತವೆ. ಅದರಲ್ಲಿ ಪ್ರೀತಿ ಮತ್ತು ಭಾವನೆಗಳ ಒಂದು ಶಿಕ್ಷಕರು ಮಕ್ಕಳಿಗೆ ಯಾವ ರೀತಿಯಾಗಿ ಪೂರೈಸಬೇಕಂತ ಇಲ್ಲಿ ಪ್ರಶ್ನೆ ಬಂದಿದೆ. ಇದಕ್ಕೆ ಉತ್ತರವನ್ನು ಏನಪ್ಪಾ ಅಂತಂದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಓಕೆ. ಕಮೆಂಟ್ ಮೂಲಕ ತಿಳಿಸಿ. ನಿಮಗಾಗಿ ಈ ಒಂದು ಉತ್ತರ ಇದೆ ನೋಡಿ. 249ನೇ ಕ್ವಶನ್ ಇದೆ ನೋಡಿ ಇದು. ನೆಕ್ಸ್ಟ್ ಪ್ರಶ್ನೆ ಹೋಗೋಣ ನಾವು. ನೆಕ್ಸ್ಟ್ ಪ್ರಶ್ನೆ GPA ಸ್ಟಾರ್ ಪರೀಕ್ಷೆಯಲ್ಲಿ ಕೇಳಿರುವಂತ ಪ್ರಶ್ನೆ ಇದೆ ನೋಡಿ. GPA ಸ್ಟಾರ್ ಪರೀಕ್ಷೆಯಲ್ಲಿ ಕೇಳಿರುವಂತ ಪ್ರಶ್ನೆ ಇದು. ಓಕೆ. ಒಳಗೊಳ್ಳುವ ಶಿಕ್ಷಣದ ಪ್ರಮುಖ ಗುರಿ ಏನಂತ ಕೊಟ್ಟಿದ್ದಾರೆ. ಓಕೆ. ಇನ್ಕ್ಲೂಸಿವ್ ಎಜುಕೇಶನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಸಾಮಾನ್ಯ ಮತ್ತು ವಿಶೇಷ ಅಗತ್ಯವುಳ್ಳ ಎಲ್ಲಾ ಮಕ್ಕಳಿಗೂ ಒಂದೇ ಶಾಲೆಯಲ್ಲಿ ಶಿಕ್ಷಣ ನೀಡುವುದು ಒಳಗೊಳ್ಳುವ ಶಿಕ್ಷಣದ ಪ್ರಮುಖ ಗುರಿಯಾಗಿದೆ. ಓಕೆ. ಸಾಮಾನ್ಯ ಮಕ್ಕಳು ಜನ ಇರ್ತಾರೆ, ಜೊತೆಗೆ ವಿಶೇಷ ಅಗತ್ಯವುಳ್ಳ ಮಕ್ಕಳು ಕೂಡ ಅವರನ್ನು ಒಂದೇ ಒಂದು ಕ್ಲಾಸ್ ರೂಮ್ ನಲ್ಲಿ ಪಾಠ ಮಾಡುವುದಾಗಿದೆ. ಇದು ಒಳಗೊಳ್ಳುವ ಶಿಕ್ಷಣ ಅಂತ ಕರೀತಾರೆ ನೋಡ್ರಿ. ಸಮನ್ವಯ ಶಿಕ್ಷಣ ಅಂತ ಕರೀತಾರ. ಯಾವುದೇ ರೀತಿಯ ದೈಹಿಕ, ಮಾನಸಿಕ ನ್ಯೂನತೆಗಳು ಇರುವಂತ ಮಕ್ಕಳನ್ನು ಸಾಮಾನ್ಯ ಮಕ್ಕಳಿಂದ ಬೇರ್ಪಡಿಸದೆ ಸಾಮಾನ್ಯ ಶಾಲೆಯಲ್ಲಿ ಸಾಮಾನ್ಯ ತರಗತಿಯಲ್ಲಿ ಅವರ ಒಂದು ಅಗತ್ಯಗಳಿಗೆ ತಕ್ಕಂತೆ ಬೋಧಿಸುವುದು ಏನಪ್ಪಾ ಅಂತಂದ್ರೆ ಒಳಗೊಳ್ಳುವ ಶಿಕ್ಷಣ, ಅಂದ್ರೆ ಸಮನ್ವಯ ಶಿಕ್ಷಣ. ಕುಂಟ್ರಾಗಿರ್ಬೋದು ಕುಂಟ ಅಂದ್ರೆ ಅಂಗವಿಕಲತೆಯನ್ನು ಹೊಂದಿರುವಂತ ವ್ಯಕ್ತಿಗಳು ಮತ್ತು ಸಾಮಾನ್ಯ ವಿದ್ಯಾರ್ಥಿಗಳು ಇವರಿಬ್ಬರಿಗೆ ಏನಪ್ಪಾ ಅಂತಂದ್ರೆ ಸಮನ್ವಯವಾಗಿ ಶಿಕ್ಷಣ ನೀಡುವುದಾಗಿದೆ ನೋಡಿ. ಇದನ್ನು ಒಳಗೊಳ್ಳುವ ಶಿಕ್ಷಣ ಅಂತ ಕರೀತಾರೆ. ಜೀರೋ ರಿಯಾಕ್ಷನ್ ಪಾಲಿಸಿ ಅಂತ ಕರಿಬಹುದು ನಾವು. ನೆಕ್ಸ್ಟ್ ಪ್ರಶ್ನೆ ಡಿಸ್ಲೆಕ್ಸಿಯಾದಿಂದ ಬಳಲುವ ಮಕ್ಕಳಲ್ಲಿ ಕಂಡುಬರುವಂತ ಪ್ರಮುಖ ಲಕ್ಷಣ ಯಾವುದಂತ ಕೊಟ್ಟಿದ್ದಾರೆ. ಇದು ಕರ್ನಾಟಕ ಮತ್ತು ಸೆಂಟ್ರಲ್ TET ಕೇಳಿರುವಂತ ಪ್ರಶ್ನೆ. ಸೆಂಟ್ರಲ್ TET ಏನಪ್ಪಾ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಇರ್ತದ ಪ್ರಶ್ನೆ. ಕರ್ನಾಟಕ TET ಕನ್ನಡದಲ್ಲಿ ಸೈಕಾಲಜಿದು ಇರ್ತದ ಪ್ರಶ್ನೆ. ಕನ್ನಡದಲ್ಲಿ ಇಂಗ್ಲಿಷ್ದಲ್ಲಿ ಕೂಡ ಇರುತ್ತೆ ನೋಡ್ರಿ. ಓಕೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಡಿಸ್ಲೆಕ್ಸಿಯಾ ಅಂತ ಗೊತ್ತಿರಬಹುದು ನಿಮ್ಗೆ. ಓದುವಂತ ತೊಂದರೆ, ಅಕ್ಷರಗಳನ್ನು ಪದಗಳನ್ನು ಓದೋದ್ರಲ್ಲಿ ಮತ್ತು ಗುರುತಿಸುವುದರಲ್ಲಿ ಗೊಂದಲ ಉಂಟಾಗುತ್ತದೆ. ಇದಕ್ಕೆ ಡಿಸ್ಲೆಕ್ಸಿಯಾ ಅಂತ ಕರೀತಾರೆ. ಓಕೆ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇದೆ ನೋಡ್ರಿ. ಡಿಸ್ಲೆಕ್ಸಿಯಾ ಅಂದ್ರೆ ಏನಪ್ಪಾ ಅಂತಂದ್ರೆ ಓದುವಿಕೆಯಲ್ಲಿನ ದೋಷ ಅಂತ ನಾವು ಹೇಳ್ತೀವಿ. ಇಂಥ ಸಂದರ್ಭದಲ್ಲಿ ಮಕ್ಕಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಬಿ ಅನ್ನು ಏನಂತ ಕರೀತಾರ, ಅದಕ್ಕೆ ಡಿ ಅಂತ ಬರೀತಾರ. ಓಕೆ. ಅದರ ಜೊತೆಗೆ ಸಾವನ್ ಏನಂತ ವಾಸ್ ಅಂತ ಬರೀತಾರ ನೋಡ್ರಿ. ಓಕೆ. ಈ ರೀತಿಯಾಗಿ ಗೊಂದಲ ಮಾಡಿಕೊಳ್ತಾರೆ. ಅಕ್ಷರಗಳ ಅವರಿಗೆ ಕುಣಿಯುತ್ತಿರುವಂತೆ ಕಾಣುತ್ತದೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ JP ಗಿಲ್ಬರ್ಟ್ ಅವರ ಒಂದು ಬುದ್ಧಿಶಕ್ತಿಯ ರಚನಾ ಮಾದರಿಯ
ಆರಂಭಿಕ ಮಾದರಿಯಲ್ಲಿ ಒಟ್ಟು ಎಷ್ಟು ಕೋಶಗಳನ್ನು ಸಾಮರ್ಥ್ಯಗಳನ್ನು ಗುರುತಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದು GPSR ಪರೀಕ್ಷೆಯ ಒಂದು ಪ್ರಶ್ನೆ ಆಗಿದೆ ನೋಡಿ. JP ಗಿಲ್ಬರ್ಟ್ ಅವರ ಬಗ್ಗೆ ಕೇಳಿದ್ದಾರೆ. ಇವರ ಒಂದು ಬುದ್ಧಿಶಕ್ತಿ ರಚನಾ ಮಾದರಿಯಲ್ಲಿ ಎಷ್ಟು ರೀತಿಯಾದಂತ ಒಂದು ಸಾಮರ್ಥ್ಯಗಳನ್ನು ಗುರುತಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 120 ನೋಡಿ. ಓಕೆ, 120 ಮೊದಲು ಇರ್ತದೆ. ಓಕೆ, ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ 1967ರಲ್ಲಿ ಆರಂಭಿಕ ಮಾದರಿಯ ಪ್ರಕಾರ ಬುದ್ಧಿಶಕ್ತಿ 5 ಕಾರ್ಯಗಳನ್ನು ಮಾಡ್ತಾರೆ. ಓಕೆ, 5 ಕಾರ್ಯಗಳು ಇಂಟು 4 ವಿಷಯಗಳನ್ನು ಮಾಡುತ್ತಾರೆ ಇಂಟು 6 ಉತ್ಪನ್ನಗಳನ್ನು ಮಾಡ್ತಾರೆ. ಟೋಟಲ್ ಆಗಿ 120 ಕಾರಕಗಳನ್ನು ಮಾಡ್ತಾರೆ ಅಂತ ಹೇಳ್ಬೋದು. 120 ಕೋಶಗಳನ್ನು ಹೊಂದಿರ್ತದೆ. ನಂತರ ದಿನಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ 150ಕ್ಕೆ ಮತ್ತು ಅಂತಿಮವಾಗಿ 180ಕ್ಕೆ ಪರಿಷ್ಕರಿಸಲಾಗಿದೆ ನೋಡಿ. ಓಕೆ, ನೆಕ್ಸ್ಟ್ TT ಪರೀಕ್ಷೆಯಲ್ಲಿ ಕೇಳಿರುವಂತ ಪ್ರಶ್ನೆ. ಸಿಗ್ಮಂಡ್ ಫ್ರಾಯ್ಡ್ ಅವರ ಮನೋಲೈಂಗಿಕ ವಿಕಾಸದಲ್ಲಿ ಗಂಡು ಮಗು ತನ್ನ ತಾಯಿಯ ಬಗ್ಗೆ ಆಕರ್ಷಣೆ ಮತ್ತು ತಂದೆಯ ಬಗ್ಗೆ ದ್ವೇಷ ಹೊಂದುವಂತ ಇಡಿಪಸ್ ಕಾಂಪ್ಲೆಕ್ಸ್ ಯಾವ ಹಂತದಲ್ಲಿ ಕಂಡು ಬರುತ್ತದೆ ಅಂತ ಕೊಟ್ಟಿದ್ದಾರೆ ನೋಡಿ. ತಾಯಿ ಬಗ್ಗೆ ಏನ್ ಮಾಡ್ತಾನಂದ್ರೆ ಆಕರ್ಷಣೆ ಹೊಂದುತ್ತದ, ಆ ಮಗು ತಂದೆ ಬಗ್ಗೆ ದ್ವೇಷನ ಹೊಂದುತ್ತದ. ಇದನ್ನು ಇಡಿಪಸ್ ಕಾಂಪ್ಲೆಕ್ಸ್ ಅಂತ ಕರೀತಾರ. ಇದು ಯಾವ ಹಂತದಲ್ಲಿ ಕಂಡು ಬರ್ತದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಶೀಸ್ನ ಅಂತ ನೋಡಿ. ಓಕೆ, ಶೀಸ್ನ ಹಂತದಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ಬೋದು ನೋಡ್ರಿ. ಇದು 3ನೇ ಹಂತವಾಗಿದೆ ನೋಡ್ರಿ. ಶೀಸ್ನ ಹಂತದಲ್ಲಿ ಏನಪ್ಪಾ ಅಂತಂದ್ರೆ ಮಗು ಏನಂದ್ರೆ 3 ವರ್ಷದಿಂದ 6 ವರ್ಷಗಳವರೆಗೆ ಇರ್ತದೆ. ಓಕೆ, ಈ ಒಂದು ಲಕ್ಷಣಗಳು ಕಂಡು ಬರ್ತವೆ. ಈ ಒಂದು ವಯಸ್ಸಿನಲ್ಲಿ ಈ ಒಂದು ಲಕ್ಷಣಗಳು ಕಂಡು ಬರ್ತವೆ. ಗಂಡು ಮಗು ಏನಪ್ಪಾ ಅಂತಂದ್ರೆ ತಾಯಿಯತ್ತ ಆಕರ್ಷಿತನ ಆಗುತ್ತಾನ. ಇದನ್ನು ಇಡಿಪಸ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಆದರೆ ಹೆಣ್ಣು ಮಗು ಏನಪ್ಪಾ ಅಂತಂದ್ರೆ ತಂದೆಯತ್ತ ಆಕರ್ಷಣೆ ಆಗುತ್ತಾಳ. ಇದನ್ನು ಎಲೆಕ್ಟ್ರೋ ಕಾಂಪ್ಲೆಕ್ಸ್ ಅಂತ ಕರೀತಾರೆ ನೋಡ್ರಿ. ಇದನ್ನು ಫ್ರಾಯ್ಡ್ ಅವರು ವಿವರಣೆಯನ್ನು ನೀಡಿದ್ದಾರೆ. ಓಕೆ, ಗಂಡು ಮಗು ಏನಪ್ಪಾ ಅಂತಂದ್ರೆ ತಾಯಿ ಕಡೆ ಆಗುತ್ತಾನ, ಹೆಣ್ಣು ಮಗು ತಂದೆ ಕಡೆ ಆಗುತ್ತಾನ. ಗಂಡು ಮಗು ತಾಯಿ ಕಡೆ ಆದ್ರೆ ಇಡಿಪಸ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಹೆಣ್ಣು ಮಗು ತಾಯಿ ಒಂದು ತಂದೆ ಕಡೆ ಆಯ್ತಂದ್ರೆ ಎಲೆಕ್ಟ್ರೋ ಕಾಂಪ್ಲೆಕ್ಸ್ ಅಂತ ಕರೀತಾರೆ ನೋಡ್ರಿ. ಇದನ್ನ ಯಾರು ಹೇಳ್ತಾರಪ್ಪ ಅಂತಂದ್ರೆ ಸಿಗ್ಮಂಡ್ ಫ್ರಾಯ್ಡ್ ಅವರು ಹೇಳ್ತಾರೆ ನೋಡ್ರಿ. ನೆಕ್ಸ್ಟ್, ಲಾರೆನ್ಸ್ ಕೋಲ್ಬರ್ಗ್ ಅವರ ಪ್ರಕಾರ ನಿಯಮಗಳು ಸಮಾಜದ ಒಪ್ಪಂದಗಳು ಅಗತ್ಯ ಬಿದ್ದರೆ ಮಾನವ ಕಲ್ಯಾಣಕ್ಕಾಗಿ ಅವುಗಳನ್ನು ಬದಲಾಯಿಸಬಹುದೆಂದು ವ್ಯಕ್ತಿಯು ನಂಬುವ ಹಂತ ಯಾವುದಂತ ಕೊಟ್ಟಿದ್ದಾರೆ. ಓಕೆ, ಅಂದ್ರೆ ಈ ಲಾರೆನ್ಸ್ ಕೋಲ್ಬರ್ಗ್ ಅವರ ಒಂದು ಕೂಡ ಪ್ರಮುಖವಾಗಿರುವಂತ ಹಂತಗಳನ್ನು ಹೇಳುತ್ತಾರ. 3 ಹಂತಗಳನ್ನು. ಓಕೆ, ನೈತಿಕ ಹಂತಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಕೋಲ್ಬರ್ಗ್ ಅವರು. ನಿಯಮಗಳು ಸಮಾಜದ ಒಪ್ಪಂದಗಳು ಅಗತ್ಯ ಬಿದ್ದರೆ ಮಾನವ ಏನಪ್ಪಾ ಅಂತಂದ್ರೆ ಅವನ ಕಲ್ಯಾಣಕ್ಕಾಗಿ ಅವುಗಳನ್ನು ಬದಲಾಯಿಸಬಹುದು. ಮಾನವ ಏನಪ್ಪಾ ಅಂತಂದ್ರೆ ಅಗತ್ಯ ಬಿದ್ದಂತ ಸಂದರ್ಭದಲ್ಲಿ ಆ ಒಂದು ನಿಯಮಗಳೇನಪ್ಪಾ ಅಂತಂದ್ರೆ ತಿರುಚಿ ಹಾಕಬಹುದು ಅಂತ ಹೇಳ್ತಾರೆ. ಇದು ಯಾವ ಹಂತದಲ್ಲಿ ಆಗುತ್ತ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಸಂಪ್ರದಾಯೋತ್ತರ ಅಂತ ನಾವು ಕರಿತೀವಿ. ಓಕೆ, ಸಂಪ್ರದಾಯೋತ್ತರ ಅಂತ ಕರಿತೀವಿ ನಾವು. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ಬೋದು. ಇದು ಅಂತಿಮ ಆಗಿದೆ ನೋಡಿ. ಅಂತಿಮ ಹಂತ 3 ಹಂತದಲ್ಲಿ ಕೊನೆಯ ಹಂತ ಆಗಿದೆ ನೋಡಿ. ಈ ಹಂತದಲ್ಲಿ ಏನಪ್ಪಾ ಅಂತಂದ್ರೆ ಸಮಾಜದ ಕುರುಡು ನಿಯಮಗಳಿಂದ ಮಾನವನ ಹಕ್ಕುಗಳು ಮತ್ತು ಜೀವಕ್ಕೆ ಹೆಚ್ಚು ಬೆಲೆ ಕೊಡ್ತಾರ. ಓಕೆ, ಸಮಾಜದ ಒಂದು ಕುರುಡು ನಿಯಮಗಳೇನಿವೆ ಆ ಒಂದು ನಿಯಮಕ್ಕಿಂತ ಮಾನವನಿಗೆ ಮತ್ತು ಆತನ ಒಂದು ಜೀವಕ್ಕೆ ಹೆಚ್ಚಿನ ಒಂದು ಬೆಲೆಯನ್ನು ಕೊಡ್ತಾನೆ ಅಂತ ಹೇಳ್ಬೋದು. ಉದಾಹರಣೆ ನೋಡೋದಾದ್ರೆ ಒಂದು ರೋಗಿ ಪ್ರಾಣ ಉಳಿಸಿಕೊಳ್ಳಲು ಔಷಧಿಯನ್ನು ಕೊಳ ಮಾಡ್ತಾನೆ. ಇದು ಒಳ್ಳೇದು ಕೆಟ್ಟದ ಅಂತ ಅಂದಾಗ ಈ ಒಂದು 3ನೇ ಹಂತ ತಲುಪಿದ ವ್ಯಕ್ತಿ ಏನ್ ಹೇಳ್ತಾನಂದ್ರೆ ಇದು ಒಳ್ಳೇದಾಗಿದೆ. ಯಾಕಪ್ಪ ಅಂತಂದ್ರೆ ರೋಗಿ ಪ್ರಾಣ ಉಳಿಸಲು ಔಷಧಿ ಕದಿಯೋರು ಸರಿ ಎಂಬ ಒಂದು ನಿರ್ಧಾರ ಮಾಡಿಕೊಳ್ತಾನೆ. ಓಕೆ, ಇಲ್ಲಿ ಏನಪ್ಪಾ ಅಂತಂದ್ರೆ ಜೀವಕ್ಕೆ ಹೆಚ್ಚು ಬೆಲೆ ಮತ್ತು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ TET ಮತ್ತು ಕರ್ನಾಟಕ TET ಕೇಳಿದ್ದಾರೆ ನೋಡ್ರಿ. ಶಿಕ್ಷಣ ಹಕ್ಕು ಕಾಯ್ದೆ ಅನ್ವಯ 1ರಿಂದ 5ನೇ ತರಗತಿಯ ಶಾಲೆಗಳಿಗೆ ಒಂದು ಶೈಕ್ಷಣಿಕ ವರ್ಷದಲ್ಲಿ ಇರಬೇಕಾದಂತ ಕನಿಷ್ಠ ಕೆಲಸದ ದಿನಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಎಷ್ಟು ದಿನಗಳವರೆಗೆ ಶಾಲೆಯನ್ನು ಇರಬೇಕಂತ ಕೊಟ್ಟಿದ್ದಾರೆ ನೋಡ್ರಿ 1ರಿಂದ 5ನೇ ತರಗತಿ ಪ್ರಾಥಮಿಕ ಹಂತದಲ್ಲಿ. ಇದಕ್ಕೆ ಸರಿಯಾದ ಉತ್ತರ 200 ದಿನಗಳು, 200 ಡೇಸ್ ಅಂತ ನಾವು ಹೇಳಬಹುದು. ಓಕೆ, RTE ನಿಯಮದ ಪ್ರಕಾರ ಪ್ರಾಥಮಿಕ ಶಾಲೆಗಳಲ್ಲಿ 200 ದಿನಗಳ ಒಂದು ಕೆಲಸ ಇರ್ತದೆ ಅಂತ ಹೇಳ್ಬೋದು. ಓಕೆ, 800 ಬೋಧನಾ ಗಂಟೆಗಳು ಇರ್ತವೆ. ಅದೇ ರೀತಿಯಾಗಿ ಪ್ರಾಥಮಿಕ ಶಾಲೆಗಳು ಏನಪ್ಪಾ ಅಂತಂದ್ರೆ 6ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದ್ರೆ 220 ದಿನಗಳ ಕಾಲ ಏನಪ್ಪಾ ಅಂತಂದ್ರೆ ಬೋಧನೆಯನ್ನು ಮಾಡಬೇಕಾಗ್ತದೆ. ಇಲ್ಲಿ 1000 ಬೋಧನೆ ಗಂಟೆಗಳು ಇರ್ತದೆ ನೋಡ್ರಿ.
1000 ಬೋಧನಾ ಗಂಟೆಗಳು ಇರ್ತಾವ. ಆ ಒಂದು 1000 ಬೋಧನಾ ಗಂಟೆಗಳ ಮೂಲಕ ಅವರಿಗೆ ಪಾಠವನ್ನು ಮಾಡಬೇಕಾಗ್ತದೆ. ನೆಕ್ಸ್ಟ್, ಶಿಕ್ಷಣವು ಕೇವಲ ಪುಸ್ತಕದ ಬದನೆಕಾಯಿ ಆಗಬಾರದು. ಮಕ್ಕಳಿಗೆ ಕೆಲಸದ ಅನುಭವ ಅಥವಾ ಮಾಡಿ ಕಲಿ ಅವಕಾಶಗಳನ್ನು ನೀಡಬೇಕು ಎಂದು ಬಲವಾಗಿ ಸಮರ್ಥಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ. ಶಿಕ್ಷಣ ಏನಪ್ಪಾ ಅಂತಂದ್ರೆ ಪುಸ್ತಕದ ಬದನೆಕಾಯಿ ಆಗಬಾರದು, ಬದಲಾಗಿ ಕೆಲಸದ ಅನುಭವ ಹೊಂದಬೇಕು ಮಕ್ಕಳು, ಜೊತೆಗೆ ಮಾಡಿ ಕಲಿ ತತ್ವವನ್ನು ಕೂಡ ನೀಡಬೇಕಂತ ಹೇಳಿದಂತ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಜಾನ್ ಡೂಯಿ ಅವರು ಹೇಳ್ತಾರೆ ನೋಡ್ರಿ, ಮಾಡಿ ಕಲಿ ಅಂತ ಹೇಳ್ತಾರೆ. ಯಾರು? ಜಾನ್ ಡೂಯಿ. ಓಕೆ, ಇವರು ಪ್ರಾಯೋಗಿಕವಾದಿ ಆಗಿರ್ತಾರೆ ನೋಡ್ರಿ, ಪ್ರಾಯೋಗಿಕವಾದಿ ಆಗಿರ್ತಾರೆ ಜಾನ್ ಡೂಯಿ ಅವರು. ಶಾಲೆಯಲ್ಲಿ ಪ್ರಯೋಗಾಲಯಗಳು ಕಾರ್ಯಾಗಾರಗಳನ್ನು ಇರಬೇಕಂತ ಹೇಳ್ತಾರೆ ಇವರು. ಮಕ್ಕಳು ನೈಜ ಪ್ರಪಂಚದ ಸಮಸ್ಯೆಗಳನ್ನು ಬಿಡಿಸುವ ಮೂಲಕ ಅಂದ್ರೆ ಮಾಡಿ ಕಲಿಯಬೇಕಂತ ಇವರು ಪ್ರತಿಪಾದನೆ ಮಾಡ್ತಾರೆ. ಯಾರು? ಜಾನ್ ಡೂಯಿ. ಮಾಡಿ ಕಲಿ ಎಂಬ ಒಂದು ಪ್ರತಿಪಾದನೆ ಮಾಡಿದಂತ ವ್ಯಕ್ತಿ ಯಾರಂದ್ರೆ ಜಾನ್ ಡೂಯಿ ಆಗಿದ್ದಾರೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ, ಸ್ಮೃತಿಯ ಕುರಿತಾದ ಅಧ್ಯಯನಗಳಲ್ಲಿ ಕಲಿತ ವಿಷಯಗಳನ್ನು ದೀರ್ಘಕಾಲದವರೆಗೆ ಬಳಸದೆ ಇರುವುದರಿಂದ ಉಂಟಾಗುವಂತ ವಿಸ್ಮೃತಿಗೆ ಪ್ರಮುಖ ಕಾರಣವೇನಂತ ಕೊಟ್ಟಿದ್ದಾರೆ. ನೋಡಿ, ನಾವು ಒಂದು ವಿಷಯವನ್ನು ಜಾಸ್ತಿ ಅಂದ್ರೆ ದೀರ್ಘಕಾಲದವರೆಗೆ ಬಳಸದೇ ಇರೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಅದು ಫಾರ್ಗೆಟಿಂಗ್ ಆಗುತ್ತೆ, ಅಂದ್ರೆ ಮರೆತು ಹೋಗುತ್ತದೆ. ಇದಕ್ ಪ್ರಮುಖ ಕಾರಣ ಏನು, ಮರೆಯಲು ಕಾರಣ ಏನಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಬಳಕೆ ಆಗೋದಿರುವಿಕೆ, ಅಂದ್ರೆ ಸವಕಳಿ. ಅಂದ್ರೆ ಆ ಒಂದು ವಿಷಯವನ್ನ ಏನಪ್ಪಾ ಅಂತಂದ್ರೆ ನಾವು ಅವಾಗ ನೋಡಿಕೊಳ್ಳಬೇಕಾಗ್ತದ. ಓಕೆ, ನೋಡಿಕೊಳ್ಳದಿದ್ರೆ ಏನಾಗ್ತದಪ್ಪ ಅಂತಂದ್ರೆ ಅದು ವಿಸ್ಮೃತಿಗೆ ಹೋಗುತ್ತದೆ ಅಂತ ಹೇಳ್ಬೋದು. ಯಾವುದೇ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಪದೇ ಪದೇ ನಾವು ಅದನ್ನು ಪುನರಾವರ್ತನೆ ಮಾಡಿದಾಗ ಒಂದು ವಿಷಯ ನಮಗೆ ಸ್ಮೃತಿಯಲ್ಲಿ ಉಳಿದುಕೊಳ್ಳುತ್ತದೆ. ಓಕೆ, ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ಬೋದು. ಓಕೆ, ಕಾಲ ಕಳೆದಂತೆ ಮತ್ತು ಆ ಜ್ಞಾನವನ್ನು ಪುನಃ ಬಳಸದೇ ಇದ್ದಾಗಂತ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಅದು ಮರೆತು ಹೋಗುತ್ತದೆ. ಈ ಒಂದು ನೈಸರ್ಗಿಕ ಮರೆಯುವಿಕೆಯ ಪ್ರಕ್ರಿಯೆಯನ್ನು ನಾವು ಸವಕಳಿ ಸಿದ್ಧಾಂತ ಎಂದು ಕರಿತೀವಿ ನೋಡ್ರಿ. ಓಕೆ, ವಿಸ್ಮೃತಿ ಅಂತ ಕರಿತೀವಿ, ಫಾರ್ಗೆಟಿಂಗ್. ನೆಕ್ಸ್ಟ್ ಪ್ರಶ್ನೆ, ಮೌಲ್ಯಮಾಪನದಲ್ಲಿ ಒಂದು ಪರೀಕ್ಷೆಯನ್ನು ಅದೇ ಒಂದು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಸಮಯದಲ್ಲಿ ನೀಡಿದಾಗಲೂ ಒಂದೇ ರೀತಿಯಾದಂತಹ ಫಲಿತಾಂಶ ಬಂದರೆ ಆ ಒಂದು ಪರೀಕ್ಷೆ ಎಂತ ಗುಣ ಹೊಂದಿದೆ ಅಂತ ಎನ್ನಬಹುದು ಅಂತ ಕೊಟ್ಟಿದ್ದಾರೆ. ನೋಡಿ, ಒಂದು ಮೌಲ್ಯಮಾಪನ ಪರೀಕ್ಷೆಯನ್ನು ನಡೆಸ್ತಿರ್ತಾರ. ಆ ಒಂದು ಪರೀಕ್ಷೆಗೆ ಅದೇ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ಸಮಯದಲ್ಲಿ ಅವರಿಗೆ ನೀಡ್ತಾರ. ನೀಡಿದ್ರು ಕೂಡ ಅವ್ರು ಏನಪ್ಪಾ ಅಂತಂದ್ರೆ ಒಂದೇ ಅಂಕವನ್ನು, ಸರಿಯಾದ ರೀತಿಯಾದಂತ ಅದೇ ಅಂಕವನ್ನು ಪಡೆದಂತ ಪರೀಕ್ಷೆಯನ್ನು ಯಾವ ರೀತಿಯ ಗುಣ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ವಿಶ್ವಾಸಾರ್ಹತೆ ಅಂತ ಕೊಟ್ಟಿವಿ ನಾವು. ಯಾವುದೇ ರೀತಿಯಾದಂತ ಯಾವುದೇ ಸಮಯ ಅಥವಾ ಸ್ಥಳವನ್ನು ಬೇರೆ ಮಾಡಿದಾಗ ಕೂಡ ಪರೀಕ್ಷೆ ಚೆಕ್ ಮಾಡುವಂತ ವ್ಯಕ್ತಿ ಅಂಕಗಳಿಗೆ ಸರಿಯಾದ ರೀತಿಯಲ್ಲಿ ಅದೇ ಅಂಕ ಪಡೆದುಕೊಂಡ್ರೆ ಅದನ್ನು ಏನಂತ ಕರೀತಾರೆ? ವಿಶ್ವಾಸಾರ್ಹತೆ ಅಂತ ಕರೀತಾರೆ ನೋಡ್ರಿ. ಓಕೆ, ಅಂಕಗಳಲ್ಲಿನ ಸ್ಥಿರತೆಯನ್ನು ವಿಶ್ವಾಸಾರ್ಹತೆ ಅಂತ ಕರೀತಾರೆ. ಪರೀಕ್ಷೆಯನ್ನು ಎಷ್ಟು ಬಾರಿ ಯಾರು ಮೌಲ್ಯಮಾಪನ ಮಾಡಿದ್ರು ಕೂಡ ಫಲಿತಾಂಶ ಬದಲಾಗದಿದ್ದರೆ ಆ ಒಂದು ಪರೀಕ್ಷೆಯನ್ನು ಏನಂತ ಕರಿತೀವಿ? ವಿಶ್ವಾಸಾರ್ಹತೆವಾಗಿದೆ ಅಂತ ಕರಿತೀವಿ. ಏನನ್ನು ಅಳೆಯಬೇಕು ಅದನ್ನು ಅಳೆಯದರೆ ಅದು ಸಿಂಧುತ್ವ ಅಂತ ಕರಿತೀವಿ ನೋಡಿ. ಏನನ್ನು ಅಳೆಯಬೇಕು ಅದನ್ನು ಅಳೆದಾಗ ಏನಂತ ಕರಿತಾರೆ? ಸಿಂಧುತ್ವ ಅಂತ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಮನೋವಿಜ್ಞಾನಿ ಅಭಿವೃದ್ಧಿಪಡಿಸಿದ ಕೋಲ್ ಬ್ಲಾಕ್ ವಿನ್ಯಾಸ ಮತ್ತು ಪಾಸ್ ಅಲಂಗ್ ಪರೀಕ್ಷೆಯ ಒಳಗೊಂಡಿರುವಂತಹ ಪ್ರಸಿದ್ಧ ಬುದ್ಧಿಶಕ್ತಿ ಪರೀಕ್ಷೆ ಯಾವ್ದಂತ ಕೊಟ್ಟಿದ್ದಾರೆ. ಇದನ್ನು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಬೇಕು. ಇದು ಕರ್ನಾಟಕ TET ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಕೊನೆಯ ಪ್ರಶ್ನೆ ಬಂದಿದೆ ನೋಡಿ ಸ್ನೇಹಿತರೆ. ಶಿಕ್ಷಕರ ತರಬೇತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನವನ್ನು ಕಡ್ಡಾಯವಾಗಿ ಅಧ್ಯಯನ ಮಾಡುವ ಪ್ರಾಥಮಿಕ ಮತ್ತು ಅತ್ಯಂತ ಮುಖ್ಯ ಉದ್ದೇಶ ಏನಾಗಿದೆ ಅಂತ ಕೊಟ್ಟಿದ್ದಾರೆ. ಎಜುಕೇಶನಲ್ ಸೈಕಾಲಜಿ ಅಂದ್ರೆ ಒಂದು ಶಿಕ್ಷಣ ತರಬೇತಿಯಲ್ಲಿ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಉದ್ದೇಶ ಏನಾಗಿದೆ, ಇದು ಪ್ರಾಥಮಿಕ ಶಾಲೆ ಮತ್ತು ಅತ್ಯಂತ ಪ್ರಮುಖ, ಇದರ ಉದ್ದೇಶ ಏನಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೈಕಾಲಜಿ ಈ ಒಂದು ಶಿಕ್ಷಣದಲ್ಲಿ ಇಡೋದು ಯಾಕಂತ ಕೊಟ್ಟಿದ್ದಾರೆ. ಇದು GPS ನಲ್ಲಿ ಕೇಳಿರುವಂತ ಪ್ರಶ್ನೆ ಆಗಿದೆ ನೋಡಿ. ಓಕೆ, ಇದು ಯಾಕಪ್ಪ ಅಂತಂದ್ರೆ ಶಿಕ್ಷಕನಿಗೆ ಮಕ್ಕಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಬೋಧನೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಯಾವುದು? ಸೈಕಾಲಜಿ. ಮಕ್ಕಳು ಬೇರೆ ಬೇರೆ ರೀತಿಯಾದಂತ ವ್ಯಕ್ತಿತ್ವವನ್ನು ಹೊಂದಿರುವಂತ ಮಕ್ಕಳು ಶಾಲೆಯಲ್ಲಿ ಇರ್ತಾರ. ಅವರನ್ನು ಸಮರ್ಥನೆ ಮಾಡಿಕೊಳ್ಳಲು ಏನಪ್ಪಾ ಅಂತಂದ್ರೆ ಸೈಕಾಲಜಿ ಬುಕ್ ಕಡ್ಡಾಯವಾಗಿ ಶಿಕ್ಷಕರಾದರೂ ಓದಿರ್ಬೇಕಾಗ್ತದ. ಓಕೆ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ಅಂತ ನಾವು ಹೇಳಬಹುದು. ಶೈಕ್ಷಣಿಕ ಮನೋವಿಜ್ಞಾನದ ಅಂತಿಮ ಗುರಿ ತರಬೇತಿ ಪ್ರಕ್ರಿಯೆಯನ್ನು ಉತ್ತಮಗೊಳಿಸುವುದಾಗಿದೆ ನೋಡ್ರಿ. ಇದು ಶಿಕ್ಷಕರಿಗೆ ಮಗುವಿನ ಆಸಕ್ತಿ ಆಗಿರ್ಬೋದು, ಅವರ ಒಂದು ಸಾಮರ್ಥ್ಯ
ಅವರಲ್ಲಿರುವಂಥ ನ್ಯೂನತೆಗಳನ್ನು ವೈಜ್ಞಾನಿಕವಾಗಿ ಏನು ಮಾಡ್ತದೆ ಅಂದರೆ ಅರ್ಥ ಮಾಡಿಕೊಳ್ತದೆ. ಅದಕ್ಕೆ ತಕ್ಕಂತೆ ಏನಪ್ಪ ಅಂತಂದರೆ ಪರಿಣಾಮಕಾರಿಯಾಗಿ ಶಿಕ್ಷಕರಪ್ಪ ಅಂತಂದರೆ ಸರಿಯಾದ ರೀತಿಯಲ್ಲಿ ತರಗತಿಯಲ್ಲಿ ಪಾಠವನ್ನು ಮಾಡಲು ಇದು ದಾರಿದೀಪ ಆಗಿದೆ ಅಂತ ಹೇಳ್ಬೋದು. ಸೈಕಾಲಜಿ ಪ್ರಮುಖವಾಗಿ ದಾರಿದೀಪವಾಗಿದೆ. ನೋಡಿ ಸ್ನೇಹಿತರೆ, ನೀವು ಸೈಕಾಲಜಿ ಏನಪ್ಪ ಅಂತಂದರೆ BEd ಬರುವಂಥ ಬುಕ್ಸ್ಗಳು ಓದಿ. ಓಕೆ, ಜೊತೆಗೆ ವಾಮದೇವಪ್ಪನ ಬುಕ್ ಓದಿ. ಸೈಕಾಲಜಿಗೆ ಕನ್ನಡದಲ್ಲಿ ವಾಮದೇವಪ್ಪನ ಬುಕ್ ಅವರು ಇದೆ ನೋಡಿ. ಓಕೆ, ಇಲ್ಲಿಗೆ ಏನಪ್ಪ ಅಂತಂದ್ರೆ 260 ಪ್ರಬಲ ಪ್ರಶ್ನೋತ್ತರಗಳು ನೀವು ಪಡೆದಂತಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ನೀವೇನಾದ್ರೂ GP ಅಭ್ಯರ್ಥಿಗಳಾಗಿದ್ದರೆ ಮತ್ತು HSTR PSTR ಗೆ ಸೈಕಾಲಜಿ ಜೊತೆಗೆ TET 2026 ಪರೀಕ್ಷೆಯನ್ನು ಪಾಸ್ ಮಾಡಬೇಕಪ್ಪ ಅಂತ ಅನ್ಕೊಂಡಿದ್ರೆ ಈ ಒಂದು ಸರಣಿಯನ್ನು ದಿನನಿತ್ಯ ನೋಡಿಕೊಳ್ಳಿ. ಇದರಿಂದ ಏನಪ್ಪ ಅಂತಂದ್ರೆ ನಿಮ್ಮ ಒಂದು ವಿಕಾಸ ಆಗುತ್ತೆ ಅಂತ ಹೇಳ್ಬೋದು. ಪ್ರತಿನಿತ್ಯ ಇದೇ ರೀತಿಯಾದಂಥ ವಿಡಿಯೋಗಳನ್ನು ನೋಡ್ತಾ ಇರಿ, ನೀವು ಪರೀಕ್ಷೆಯಲ್ಲಿ ಅತ್ಯಂತ ಸುಲಭವಾಗಿ ಪಾಸ್ ಆಗ್ಬೋದು. ಓಕೆ, ಸೈಕಾಲಜಿಗೆ ಹೆಚ್ಚಿನ ಒಂದು ಅಂಕವನ್ನು ನೀವು ಪಡೆಯಬಹುದಾಗಿದೆ ನೋಡಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಯ್ತಪ್ಪ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಮೊದಲು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೀವು ಇದನ್ನ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿಯಾಗಿದೆ ಅಂತ. ಓಕೆ, ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬೈ.